near Bangalore National Highway. Today we will talk about this incredible journey and the challenges of running a hotel business and practical advice for MBA students who want to build career. Let's go. ಫಸ್ಟ್ ಬಿಸ್ನೆಸ್ ಬಗ್ಗೆ ಮಾತಾಡ್ತೀವಿ ಮುಂಚೆ ನಿಮ್ಮ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತಾರೆ ಬ್ಯಾಕ್ಗ್ರೌಂಡ್ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತಾರೆ. ಬಿಸ್ನೆಸ್ಗಿಂತ ಮುಂಚೆ ನಮ್ಮದು ಮನೆ ಹೋಟ್ಲು. ಮನೆ ಹೋಟ್ಲಿಂದ ಅಪ್ಪ ಅಮ್ಮ ಇದ್ದಾರಲ್ಲ, ಆ ಮನೆ ಹೋಟ್ಲಿಗೆ ನಾವು ಮಾಡ್ತೀವಿ. ಬಿಸ್ನೆಸ್ ಯಾವ ಇಸ್ವಿ ಸ್ಟಾರ್ಟ್ ಮಾಡಿದ್ವಿ? 2011. ಬಿಸ್ನೆಸ್ ಅಲ್ಲಿ ಮೇಜರ್ ಟರ್ನಿಂಗ್ ಪಾಯಿಂಟ್ ಯಾವುದು? ಟರ್ನಿಂಗ್ ಪಾಯಿಂಟ್ 2011 ನಮ್ಮದು ಟರ್ನಿಂಗ್ ಪಾಯಿಂಟ್ ಏನಾಗಿದೆ, ಹೊಸಳ್ಳಿಗಿಂತಲೇ ನಮಗೆ ಟರ್ನಿಂಗ್ ಪಾಯಿಂಟ್ ಆಗಿದೆ. ಅಲ್ಲಿ ಹೋಟ್ಲು ಮಾಡಿದಾಗ ಅವಾಗ ಟರ್ನಿಂಗ್ ಪಾಯಿಂಟ್. ನೀವು ಬಿಸ್ನೆಸ್ ಫೇಲಿಯರ್ ಆದಾಗ ನೀವು ಅದರಿಂದ ಒಂದು ಏನು ಲೆಸನ್? ಬೇರೆಯವರಂದರೆ ಇದೇ ಪ್ರಾಬ್ಲಮ್, ಮ್ಯಾನೇಜ್ಮೆಂಟು ಸರಿ ಇಲ್ಲ. ಯಾರೋ ಒಂದು ಕಸ್ಟಮರ್ ಇದು ಯಾಕೋ ಮಸಾಲೆ ಇದೆಯಾ, ಅವ್ರು ನಾವು ಏನು ಮಾಡೋದು ಸಜೆಷನ್ ತಗೋಬೇಕು, ಏನಾಯ್ತು ಅವಾಗ ನಾವು ಅದು ತಿಳ್ಕೋಬೇಕು. ಸಕ್ಸಸ್ ಆಗೋ ಮೇನ್ ರೀಸನ್ ಸಕ್ಸಸ್ ಆಗ್ತಾನೆ ಮೇಂಟೆನೆನ್ಸ್, ಮೇಂಟೆನೆನ್ಸ್. ಈಗ ಸ್ವಲ್ಪ ಅನ್ನಕ್ಕಿಂತ ಅವರಿಗೆಲ್ಲ ಬೆರೆತು ನಾವೆಲ್ಲ ಮಾಡಿದರೆ ತಾನೇ ಲೀಡರ್ಶಿಪ್ ಬರುತ್ತೆ. ಈಗ ನಾವು ಕ್ಯಾಜುವಲಾಗಿ ಟ್ರೆಂಡ್ ರೀತಿಯಾಗಿ ನೋಡ್ಕೊಂಡು ಕೂಡ ನಾವು ಲೀಡರ್ಶಿಪ್ ಆಯ್ಕೆ ಇದು ಮಾಡ್ಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂದರೆ ಆ್ಯಸ್ ಪರ್ MBA ಸ್ಟೂಡೆಂಟ್ ಆಗಿ ನಾನು ಯಾವುದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್? ಈ ನೋಡಮ್ಮ, ಈಗಿನ ಬಿಸ್ನೆಸ್ ಪ್ರಕಾರ ನೋಡಿದ್ರೆ ಏನಾದ್ರೆ ಲಾಸ್ಟ್ ಎಲ್ಲಿ ಬಂದಿರಂದರೆ ಎಂಥದ್ದು ಆಫೀಸರ್ಸ್ ಹೋಟ್ಲು ಬಿಸ್ನೆಸ್ಸೇ ಜಾಸ್ತಿ ಮಂದಿ ಯಂಗ್ಸ್ಟರ್ಗಳು ಸ್ಟಾರ್ಟಪ್ ಕಂಪ್ನಿ ಮಾಡಬೇಕು, ಸ್ಟಾರ್ಟಪ್ ಕಂಪ್ನಿ ಮಾಡ್ತಾರೆ ಅಂದರೆ ಅವ್ರು ಯಾವ ಮಿಸ್ಟೇಕ್ ಮಾಡಬಾರ್ದು? ಇವಾಗ ಸ್ಟಾರ್ಟಪ್ ಕಂಪ್ನಿ ಅಂದರೆ ಇವಾಗ ಹೋಟೆಲ್ ಸ್ಟಾರ್ಟಪ್ ಮಾಡ್ತಾರೆ ಮಿಸ್ಟೇಕ್ ಮಾಡಬಾರ್ದಂದ್ರೆ ಅವನು ಏನು ಮಾಡ್ಬೇಕಂದ್ರೆ ಫಸ್ಟು ಹೋಟ್ಲದ್ದು ಅವನು ಹೋಟ್ಲು ಕಾನ್ಸೆಪ್ಟ್ ಇದು ಮಾಡ್ಬೇಕಂದ್ರೆ ಹೋಟ್ಲು ಬಿಸ್ನೆಸ್ ಮಾಡ್ಬೇಕಂತ ಬರ್ತಾನೆ. ಫಸ್ಟು ಹೋಟ್ಲ್ ಬಗ್ಗೆ ಸರ್ಚ್ ಮಾಡಬೇಕು, ಯಾವ ರೀತಿ ಏನಾಗುತ್ತೆ ಬಂದು ನೋಡ್ಬೇಕು. ಒಂದು ವೀಕ್ ಆಗಲಿ, ಒಂದು 15 days ಆಗಲಿ ಬಂದು ಹೋಗ್ತಾ ಬರ್ತಾ ನೋಡ್ಕೊಂತಿದ್ರೆ ಒಂದು ಇದು ಆಗೋ ಚಾನ್ಸಸ್ ಇದೆ. ಬಿಸ್ನೆಸ್ಸಲ್ಲಿ ಮತ್ತೆ ಏನಾದರೂ ಇಂಪ್ರೂವ್ಮೆಂಟ್ ಮಾಡಬೇಕಂದ್ರೆ ಯಾವ ಥರ ಮಾಡ್ಕೊತೀರಾ? ಇಂಪ್ರೂವ್ಮೆಂಟ್ ಮಾಡ್ಬೇಕಂದ್ರೆ ಈಗ ಕಸ್ಟಮರ್ ಬಂದಾಗ ಅವರು ಒಂದು ಅಂದರೆ ಅವರು ಒಂದು ನಡವಳಿಕೆ ನೋಡ್ತಾ ಇರ್ತೀವಿ. ಎಕ್ಸಾಂಪಲ್, ಈಗ ಸಣ್ಣ ಹುಡುಗರು ಬರ್ತಾರೆ ಚಿಲ್ಲರು, ಅವ್ರಿಗಂತ ಒಂದು ಜೋಕಾಲಿ, ಒಂದು ಟೂ ಜೋಕ ಇದು ಮಾಡ್ತಾರೆ, ಏನಾದ್ರು ಆದಿ ಚೇರ್ಸ್, ಈಗ ಇದು ಒಂದು ಸ್ಪ್ರಿಂಗಿನ ಒಂದು ಇದು ಬರುತ್ತೆ, ಆ ಟೈಪು ಹಾಕಿದರೆ ಇನ್ನೂ ಚೆನ್ನಾಗಾಗುತ್ತೆ. ಯಾಕಂದ್ರೆ ಕಸ್ಟಮರ್ಗೆ ಹೆಂಗಂದರೆ ಯಾಕೆ ಬರ್ರಿ ಅಲ್ಲಿ ಹುಡುಗರು ಕೂಡ ಸ್ವಲ್ಪ ಆಟ ಆಡೋದು ಒಂದು ಸಾಮಾನು ಇದಾವೆ ಅನ್ನೋದು ಒಂದು ಇದು. ಮುಂದಿನ ಫ್ಯೂಚರಲ್ಲಿ ಅದು ಪ್ಲ್ಯಾನ್ ಇದೆ ನಿಮ್ಮ? ಪ್ಲಾನ್ ಇದೆ, ಪ್ಲಾನ್ ಸಿಕ್ಕಾಪಟ್ಟಿದೆ. ಯಾವ ವ್ಯಕ್ತಿ ಲೈಫ್ ಸ್ಟೈಲ್ಗೆ ಇನ್ಸ್ಪೈರ್ ಆಗಿ ಈ ಹೋಟೆಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡು? ಹೋಟ್ಲು ನಮ್ಮ ತಂದೆ ತಾಯಿ ಹೋಟ್ಲು ಇದ್ದರೆ ನಾವು ಸ್ವಲ್ಪ ಕಲ್ತಿದ್ದೆ. ನೀವು ಇದುವರೆಗೂ ಅಂಕಲ್ ಬಿಸ್ನೆಸ್ಸಲ್ಲಿ ತಗೊಂಡಿರೋ ಬೆಸ್ಟ್ ಡಿಸಿಷನ್ ಯಾವುದು? ಅದರಿಂದ ನಿಮ್ಮದು ಫುಲ್ ಸಕ್ಸಸ್ಫುಲ್ ಆಯಿತು ಅನ್ನೋದು ಡಿಸಿಷನ್ ಯಾವುದು? ಹೋಟ್ಲೇ. ನಾನು ಹೋಟ್ಲು ಮಾಡಿದ್ರೆ ಗಟ್ಟನ ಅದೇ ಅನ್ಕೊಂಡಿದ್ದೆ. ಹೋಟ್ಲಲ್ಲಿ ನೀನು ಏನು ಡಿಸಿಷನ್ ತೊಗೊಂಡ್ರೆ ಒಳ್ಳೆಯದಾಗ ವೆಜ್ ಮಾಡ್ಬೇಕಂಬುದು ಒಂದು ಕಾನ್ಸೆಪ್ಟ್ ಇತ್ತು. ವೆಜ್ ಪೂರ ವೆಜ್ ಹೋಟ್ಲು ಮಾಡಿ ಸ್ವಲ್ಪ ಟರ್ನ್ ಈ ಕಡೆ ಫ್ಯಾಮಿಲಿನೂ ಟೈಮ್ ಕೊಡಬೇಕು, ಈ ಕಡೆ ಬಿಸ್ನೆಸ್ಗೂ ಟೈಮ್ ಕೊಡಬೇಕು. ಇವಾಗ ಎರಡನ್ನೂ ಒಂದಕ್ಕೆ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ. ಅದಕ್ಕೆ ಸ್ವಲ್ಪ ಮನಿ ಪ್ರಾಬ್ಲಮ್ನ ಸ್ವಲ್ಪ ನಾನು ಹಿಂದೇಟ್ ಆಗ್ತೀನಿ. ಹೋಟ್ಲು ಬಿಸ್ನೆಸ್ ಬಗ್ಗೆ ಸ್ವಲ್ಪ ಜಾಸ್ತಿ ಒಂದು 30% ಮನಿ ತೊಗೊತೀನಿ. ಅವು ಕಂಬೇಕಂದ್ರೆ ಎರಡೂ ಕಂಪೇರ್ ಮಾಡೋಕ್ಕೆ ಬರೋಂಗಿಲ್ಲ. ಏನಿಲ್ಲ, ಇದಕ್ಕೆ ಕಮ್ಮಿ ಮಾಡ್ತೀನಿ. ಮನಿ ಫ್ಯಾಮಿಲಿ ಜಾಸ್ತಿ ಸ್ವಲ್ಪ ಪರ್ಸೆಂಟ್ ಕಮ್ಮಿ. ಒಂದು ಮೆಸೇಜ್ MBA ಸ್ಟೂಡೆಂಟ್ಸಿಗೆ ಏನು ಕೊಡೋಕ್ಕೆ ಬಯಸ್ತೀರಾ ನೀವು ಬಿಸ್ನೆಸ್ ಬಗ್ಗೆ? ಯಾರಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ ಅಂದರೆ ಅವರಿಗೆ ಯಾವುದಾದ್ರೂ ಬಿಸ್ನೆಸ್ ಆಗಿದೆ, ಅವ್ರಿಗೆ ಒಂದು ಮೆಸೇಜ್ ಏನು ಕೊಡ್ತೀರಾ? ನಾನಂದು ಹೋಟ್ಲು ಮಾಡೋದು ಬೆಸ್ಟ್ ಅಂತ. ಯಾಕಂದರೆ ಇದು ಫ್ಯೂಚರಲ್ಲಿ ಏನೇನು ಪ್ಲಾನ್ ಇದೆ? ಹೋಟೆಲ್ ಹೆಂಗೆ ಇಂಪ್ರೂವ್ ಮಾಡಬೇಕು ಅನ್ನೋದು ನಂದಿದ್ರೆ ನೋಡ, ಈಗ ಲಾಡ್ಜ್ ಮಾಡ್ಬೋದು. ಬಂದ ಕಸ್ಟಮರಿಗೆ ಏನಪ್ಪ ಅಂದ್ರೆ ಲಾಡ್ಜ್ ವ್ಯವಸ್ಥೆ ಇತ್ತು ಅಂದರೆ ಇನ್ನೂ ಚೆನ್ನಾಗಿದೆ. ಮುಂದೆ ಪಾರ್ಕ್ ಸೈಡ್ಸ್ ಎಲ್ಲ ಚಿಲ್ಡ್ರನ್ಸ್ ಪಾರ್ಕ್ ಮಾಡ್ಬೋದು. ಒಂದು ಡೈನಿಂಗ್ ಹಾಲ್ ಹಿಂದೆ
ಫಂಕ್ಷನ್ ಸಾಲ್ವ್ ಅಂತಂದು ಬರ್ತದೆ. ಬಟ್ ಅದಾಗುತ್ತೆ ಮಾಡೋದು. ಥ್ಯಾಂಕ್ ಯು ಸರ್ ಫಾರ್